ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಚವ್ಹಾಣ್ ಆ್ಯಂಡ್ ನಾನು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕೋಚ್. ನಾನು ಸಾಕಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ತುಂಬ ಜನಕ್ಕೆ ಹೇಳ್ಕೊಡ್ತಿದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಆ್ಯಂಡ್ ಮೆಡಿಷನ್ ಫ್ರೀ ಬಾಡಿನ ಇಟ್ಕೊಳ್ಳೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ ಇಷ್ಟೇ. ಇವತ್ತು ಪ್ರತಿಯೊಬ್ಬರಿಗೂ ಒಂದು ಹೆಲ್ದಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ಬೇಕು ಅಂತ. ಸರಿ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತು, ಇವತ್ತು ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಿದೆ, ಪ್ರಾಬ್ಲಮ್ಸ್ಗಳು, ಡಿಸೀಸ್ಗಳು ಇವತ್ತು ಜಾಸ್ತಿ ಆಗ್ತಿದೆ, ರೈಟ್. ಆ್ಯಂಡ್ ಇನ್ನೊಂದು, ಇವತ್ತು ಇಂಡಿಯಾ, ನಮ್ಮ ದೇಶ ಇವತ್ತು ವರ್ಲ್ಡಲ್ಲಿನೇ ಒಬ್ಯಾಸಿಟಿಲಿ ಇವತ್ತು ಥರ್ಡ್ ರ್ಯಾಂಕಲ್ಲಿದೆ. ಸೊ 3ನೇ ಸ್ಥಾನದಲ್ಲಿದೆ. ಸೊ ಇಲ್ಲಿ ನೀವು ಯೋಚನೆ ಮಾಡ್ಬೋದು, ಇವತ್ತು ಇಂಡಿಯಾದಲ್ಲಿರೋ ಜನಕ್ಕೆ ಎಷ್ಟೊಂದೆಲ್ಲ ಸಮಸ್ಯೆಗಳು, ಕಾಯಿಲೆಗಳು ಇವತ್ತು ಬರ್ತಿರ್ಬೋದು ಅಂತ. ಸೊ ಇದಕ್ಕೆಲ್ಲ ಕಾರಣ ಅಷ್ಟೇ ಸಿಂಪಲ್, ನಾವು ತಿನ್ನೋ ಫುಡ್. ಸೊ ನಮಗೆ ಇವತ್ತು ಫುಡ್ಡನ್ನು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಗೊತ್ತಿಲ್ಲ ಆ್ಯಂಡ್ ಅದನ್ನು ಸರಿ ಮಾಡೋಕ್ಕೂ ಆಗಲ್ಲ. ಸೊ ಸಿಚುವೇಶನ್ ಹಾಗಾಗಿದೆ ಇವತ್ತು. ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಬೋದು, ಇಲ್ಲಿಂದ ಒಂದು 40, 50, ಒಂದು 60, 70 ವರ್ಷದ ಜಸ್ಟ್ ಒಂದು 20 ಇಯರ್ಸ್ ಬ್ಯಾಕ್ ಊಟ ಚೆನ್ನಾಗಿರೋದು. ಇವಾಗ ಇರುವಷ್ಟು ಜಾಸ್ತಿ ಕಾಯಿಲೆ ಸಮಸ್ಯೆಗಳು ಆ ಟೈಮಲ್ಲಿ ಇರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಅಷ್ಟೊಂದೆಲ್ಲ ಜನ ಒದ್ದಾಡ್ತಿರಲಿಲ್ಲ ಹೆಲ್ತ್ ಇಶ್ಯೂಸಿಂದ. ಆ್ಯಂಡ್ ಆವಾಗ ಡಾಕ್ಟರ್ಸ್ಗಳು ತುಂಬ ಕಡಿಮೆ ಇದ್ದರು ಆ್ಯಂಡ್ ಮೆಡಿಷನ್ ತುಂಬ ಕಡಿಮೆ ಇತ್ತು ಆ್ಯಂಡ್ ಆ ಟೈಮಲ್ಲಿ ಮೆಡಿಕಲ್ಸ್ಗಳು ತುಂಬ ಕಡಿಮೆ ಇತ್ತು. ಬಟ್ ಆವಾಗ ಇರೋ ಮೆಡಿಕಲ್ ಹಾಸ್ಪಿಟಲ್ಗಳಿಗಿಂತ ಇವಾಗ ತುಂಬ ಜಾಸ್ತಿ ಆಗ್ತಿದೆ ಆ್ಯಂಡ್ ತುಂಬ ಜಾಸ್ತಿ ಆಗಿದೆ. ಬಟ್ ಯೋಚನೆ ಮಾಡಿ, ಆವಾಗ ಕಡಿಮೆ ಇದ್ರೂ ಮೆಡಿಷನ್, ಡಾಕ್ಟರ್ಸ್ಗಳು, ಹಾಸ್ಪಿಟಲ್ ಕಡಿಮೆ ಇದ್ರೂ ಕೂಡ ಆವಾಗ ಸಮಸ್ಯೆಗಳು ಕಡಿಮೆ ಇತ್ತು. ಆ್ಯಂಡ್ ಇವಾಗ ಸಮಸ್ಯೆ, ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಇವಾಗ ಮೆಡಿಷನ್, ಹಾಸ್ಪಿಟಲ್, ಡಾಕ್ಟರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಬಟ್ ಥಿಂಕ್ ಮಾಡಿ, ಇವಾಗ ಸಮಸ್ಯೆ, ಕಾಯಿಲೆಗಳ ಸಂಖ್ಯೆ ಕಡಿಮೆ ಆಗಬೇಕಾ, ಜಾಸ್ತಿ ಆಗಬೇಕಾ? ಆ್ಯಕ್ಚುಲಿ ಕಡಿಮೆ ಆಗಬೇಕು. ಬಟ್ ಇವಾಗ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಸೊ ಪ್ರಾಬ್ಲಮ್ಸ್ ಯಾಕೆ ಜಾಸ್ತಿ ಆಗ್ತಿದೆ ಆ್ಯಂಡ್ ಯಾವುದರಿಂದ ಜಾಸ್ತಿ ಆಗ್ತಿದೆ ಆ್ಯಂಡ್ ಅದನ್ನು ಹೆಂಗೆ ಸರಿ ಮಾಡ್ಕೊಳ್ಬೇಕು, ಇಂಪಾರ್ಟೆಂಟ್, ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇವತ್ತು ನಮಗೆಲ್ರಿಗೂ ಎಲ್ಲದ್ರ ಬಗ್ಗೆನೂ ನಾಲೆಡ್ಜ್ ಇರುತ್ತೆ, ಹೊರಗಡೆ ಇವತ್ತು ಎಲ್ಲದ್ರ ಬಗ್ಗೆನೂ ಗೊತ್ತಿರುತ್ತೆ. ಬಟ್ ನಮ್ಮ ಆರೋಗ್ಯನ ಯಾವ ಥರ ಹೆಲ್ದಿ ಆ್ಯಂಡ್ ಮೆಡಿಷನ್ ಫ್ರೀ ಬಾಡಿನ ಯಾವ ಥರ ಇಟ್ಕೊಳ್ಬೇಕು, ಮೆಡಿಷನ್ ಫ್ರೀ ಲೈಫ್ ಲೀಡ್ ಯಾವ ಥರ ಮಾಡಬೇಕು, ಇದ್ರ ಬಗ್ಗೆ ನಮ್ಗೆ ಹೊರಗಡೆ ಯಾರೂ ಹೇಳ್ಕೊಟ್ಟಿರಲ್ಲ. ಸೊ ಯಾಕಂದರೆ ನಮಗೆ ಇದ್ರ ಬಗ್ಗೆ ಗೊತ್ತೂ ಇಲ್ಲ, ರೈಟ್. ಸೊ ಅದಕ್ಕೆ ಇವತ್ತು ಫುಡ್ ಏನಾಗ್ತಿದೆ, ಇಂಬ್ಯಾಲೆನ್ಸ್ ಆಗ್ತಿದೆ. ಯಾವಾಗ ಫುಡ್ ಇಂಬ್ಯಾಲೆನ್ಸ್ ಆಗ್ತಾ ಬಂತು, ಆವಾಗ ಬಾಡಿದು ವೇಟ್ ಇಂಬ್ಯಾಲೆನ್ಸ್ ಆಗ್ತಾ ಬಂತು ಆ್ಯಂಡ್ ಸಮಸ್ಯೆ, ಕಾಯಿಲೆಗಳು ಜಾಸ್ತಿ ಆಗ್ತಾ ಬಂತು. ತುಂಬ ಇಂಪಾರ್ಟೆಂಟ್. ಇದಕ್ಕೆಲ್ಲ ಸೊಲ್ಯೂಷನ್ ಒಂದೇ, ಒಂದು ಹೆಲ್ದಿ ಫುಡ್ಡನ್ನು ನಮ್ಮ ಬಾಡಿ ಕೊಡಬೇಕು ಆ್ಯಂಡ್ ಆ ನ್ಯೂಟ್ರಿಷನ್ಸ್ ಇರುವಂಥ ಫುಡ್ಡನ್ನು ಕೊಡಬೇಕು. ಆವಾಗ ನ್ಯೂಟ್ರಿಷನ್ಸ್ ಇರಲಿಲ್ಲ, ಬಟ್ ಆವಾಗ ತಿನ್ನೋ ಊಟದಲ್ಲಿ ನ್ಯೂಟ್ರಿಷನ್ಸ್ ಸಿಗೋದು. ಬಟ್ ಇವಾಗ ನಾವು ತಿನ್ನೋ ಫುಡ್ಡಲ್ಲಿ ನ್ಯೂಟ್ರಿಷನ್ಸ್ ಸಿಗ್ತಿಲ್ಲ, ಅದಕ್ಕೆ ನಾವು ನ್ಯೂಟ್ರಿಷನ್ಸನ್ನು ಕೊಡಬೇಕಾಗತ್ತೆ. ಸೊ ಅದು ಬ್ಯಾಲೆನ್ಸ್ ಫುಡ್ ವಿತ್ ಹೆಲ್ದಿ ಫುಡ್ಡನ್ನು ಕೊಡಬೇಕು, ಅದು ಬ್ಯಾಲೆನ್ಸ್ ನ್ಯೂಟ್ರಿಷನ್ಸನ್ನು ಕೊಡಬೇಕು. ಸೊ ನಾನು ಕೂಡ ಆ ಬ್ಯಾಲೆನ್ಸ್ ನ್ಯೂಟ್ರಿಷನ್ಸ್ ಯೂಸ್ ಮಾಡ್ತಾ ನಮ್ಮ ಇಡೀ ಫ್ಯಾಮಿಲಿ ಆ್ಯಂಡ್ ನನ್ನ ಹೆಲ್ತನ್ನು ಕೂಡ, ಇವತ್ತು ವೇಟನ್ನು ಕೂಡ ನಾನು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಹೆಲ್ತ್ ಬ್ಯಾಲೆನ್ಸ್, ವೇಟ್ ಬ್ಯಾಲೆನ್ಸ್ ಆಗಿದೆ. ಎಂಟೈರ್ ನಮ್ಮ ಫ್ಯಾಮಿಲಿದು ಹೆಲ್ತ್ ಆ್ಯಂಡ್ ವೇಟ್ ಬ್ಯಾಲೆನ್ಸ್ ಆಗಿದೆ. ಸೊ ನಾವು ಯಾರೂ ಓವರ್ ವೇಟ್ ಅಥವಾ ಅಂಡರ್ ವೇಟ್ ಅಥವಾ ಏನೋ ಸಮಸ್ಯೆಯಲ್ಲಿಲ್ಲ, ಇವತ್ತು ನಾವು ಹೆಲ್ದಿ ಆಗಿದ್ದೀವಿ. ಸೊ ಹಂಗೇ ಬ್ಯಾಲೆನ್ಸ್ ಫುಡ್ ತಿಂದವಾಗ, ಬ್ಯಾಲೆನ್ಸ್ ಫುಡ್ ನಿಮ್ಮ ಬಾಡಿ ಕೊಟ್ಟವಾಗ ಬಾಡಿ ಚೆನ್ನಾಗಿರುತ್ತೆ. ಸೊ ಆವಾಗ ನಿಮ್ಮ ಬಾಡಿ ಒಳಗಡೆ ಇರೋ ಕಾಯಿಲೆ ಸಮಸ್ಯೆಗಳು ದೂರ ಹೋಗುತ್ತೆ, ರೈಟ್. ಸೊ ಅದಕ್ಕೇ ನಿಮಗೆ ಈ ನ್ಯೂಟ್ರಿಷನ್ಸ್ ಬಗ್ಗೆ ನಾಲೆಡ್ಜ್ ಬೇಕು ಆ್ಯಂಡ್ ಹೆಲ್ತ್ ನಾಲೆಡ್ಜ್ ಬೇಕು ಆ್ಯಂಡ್ ನೀವು ನಿಮ್ಮ ಬಾಡಿನೂ ಲೈಫ್ ಲಾಂಗ್ ಮೆಡಿಷನ್ ಫ್ರೀ ಬಾಡಿ ಆ್ಯಂಡ್ ಲೈಫ್ ಇಟ್ಕೊಳ್ಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನಾನು ತುಂಬ ಜನ ಗೈಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು.